ರಾಜ್ಯಪಾಲರು ಪ್ರಧಾನಿಯವರ ಮಾತನ್ನು ಕೇಳದೇ ಇರ್ತಾರೆ. ಆಗ ಹೊಡೆತು ಯಾರಿಗಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗಿದ್ದಿಷ್ಟ, ನಮ್ಮ ಬಹಳ ಉದಾರವಾದಿ PR ಗವಾಯಿ ಜೊತೆಗೆ ಚಂದ್ರಚೂಡ್ ಅವರು ಭಾಳ ಒಳ್ಳೆಯ ನಿರ್ಧಾರಗಳನ್ನು ಕೊಟ್ಟಂಥವ್ರು. ಈ ದೇಶ ಕಂಡಂಥ ಅಪರೂಪದ ನ್ಯಾಯಾಧೀಶರಲ್ಲಿ ಒಬ್ಬರು ಇವರಿಬ್ಬರು 40 ವರ್ಷಗಳವರೆಗೆ ಯಾವುದೇ ಕಲಂಕ ಇಲ್ಲದೆ ಈ ದೇಶದ ನ್ಯಾಯ ತಕ್ಕಡಿಯನ್ನು ತೂಗಿದವರು. ಅವರಿಂದ ಇಂಥ ನಿರ್ಧಾರ ಬಂದಾಗ ಸಹಜವಾಗಿ ವಿರೋಧ ಪಕ್ಷಗಳೆಲ್ಲ ಇವತ್ತು ಗಾಬರಿಯಾಗಿದ್ದಾವೆ. ಯಾಕಂದರೆ ಆಲ್ರೆಡಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಇಂಡೈರೆಕ್ಟ್ ಡಿಕ್ಟೇಟರ್ಶಿಪ್ ಇದೆ ಅಂತೇಳಿ ಎಲ್ಲರಿಗೂ ಮನವರಿಕೆ ಆಗ್ತಾಯಿದೆ. ಆದರೆ ಯಾರು ಅಂತ ಇಲ್ಲ. ವಿರೋಧ ಪಕ್ಷಗಳು ಅನ್ಬೋದು, ಆರೋಪಕ್ಕಾಗಿ ಆರೋಪ ಮಾಡ್ತಿರ್ಬೋದು. ಒಂದು ರೀತಿಯಿಂದ ಇಂಡೈರೆಕ್ಟ್ ತುರ್ತು ಪರಿಸ್ಥಿತಿ ಈ ದೇಶದಲ್ಲಿಲ್ಲ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾವು ಬಹಳ ಒಂದು ಎಚ್ಚರಿಕೆಯಿಂದ, ಬಹಳ ಕಾಳಜಿಯಿಂದ ನಮ್ಮ ಗವಾಯಿ ಅಂತವರು, ನಮ್ಮ ಚಂದ್ರಚೂಡ್ರಂಥ ನ್ಯಾಯಾಧೀಶರು ಇಂತಹ ನಿರ್ಧಾರಗಳನ್ನು ಕೊಡೋದು ಸರಿಯುತ್ತಾ ಅನ್ನುವಂಥ ಚರ್ಚೆ ಇಡೀ ದೇಶ ತುಂಬ ಇವತ್ತು ನಡೀತಾ ಇದೆ. ಹೋಗುವ ಮುಂದೆ ಇದೇನು ಮಾಡಿದರು ಅನ್ನುವಂಥ ನೋವನ್ನ ಭಾಳಷ್ಟು ಜನ ಪ್ರಜಾತಂತ್ರದಲ್ಲಿ ವಿಶ್ವಾಸದಂಥವರು, ಸಂವಿಧಾನದಲ್ಲಿ ವಿಶ್ವಾಸದಂಥವರು, ತಜ್ಞರು, ಮಹನೀಯರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆಗೆ ಅವರೇ ಉತ್ತರ ಕೊಡಬೇಕಾದಿತ್ತು. ಯಾಕಂತಂದರೆ ಇದಕ್ಕೆಲ್ಲ ಇಲ್ಲಿ ಈ ದೇಶದಲ್ಲಿ ಆಗು ಹೋಗುಗಳಿಗೆ, ತಪ್ಪುಗಳಿಗೆ ಅವರೇ ಜವಾಬ್ದಾರರು. ಯಾಕಂದರೆ ಸುಪ್ರೀಂ ಕೋರ್ಟ್ ಈ ಸುಪ್ರೀಂ ಇಲ್ಲೇ ಪಾರ್ಲಿಮೆಂಟನ್ನ ಮತ್ತು ಕಾರ್ಯಾಂಗವನ್ನು ಅಥವಾ ಇಲ್ಲಿಯ ಸಂಸತ್ತನ್ನು ಅಥವಾ ಶಾಸಕಾಂಗವನ್ನು ಮತ್ತು ಕಾರ್ಯಾಂಗವನ್ನು ಸಂವಿಧಾನಕ್ಕೆ ಬದ್ಧವಾಗಿ ನಡೆಸಿಕೊಂಡು ಹೋಗುವಂಥ ಡೈರೆಕ್ಷನ್ ಮಾಡೋ ಶಕ್ತಿ ಯಾರಿಗಿದ್ರೆ, ಸ್ವಾಯತ್ತ ಸಂಸ್ಥೆ ಯಾವುದೇ ಇದ್ದರೆ ಅದು ನ್ಯಾಯಾಂಗ, ಅದರಲ್ಲೂ ಸುಪ್ರೀಂ ಕೋರ್ಟ್. ಆ ಸುಪ್ರೀಂ ಕೋರ್ಟದ ಚೀಫ್ ಜಸ್ಟಿಸ್ರ ಜವಾಬ್ದಾರಿ ಭಾಳ ಇರ್ತದೆ. ಈ ದೇಶದಲ್ಲಿ ನಮಗೆ ಅನಿಸಿದ ಕೆಲವು ಮಾತನ್ನು ತಮ್ಮನ್ನು ಹಂಚ್ಕೊಂಡಿದ್ದೀವಿ. ಮೋಸ್ಟ್ಲಿ ಇದು ಚರ್ಚಾ ವಿಷಯ. ಇದು ಯಾರಿಗೂ ಅಪಮಾನ ಮಾಡಬೇಕು ಅನ್ನೋದಲ್ಲ, ಪ್ರಜಾತಂತ್ರದ ಉಳಿವಿಗಾಗಿ ಇದೊಂದು ಚರ್ಚೆ. ಈ ಚರ್ಚೆ ಏನು ನಾವು ಮಾಡಿದ್ದೀವಿ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಆಗಿರ್ಬೋದು. ಲೈಕರ್ ಮಾಡಿರಿ, ಡಿಸ್ಲೈಕರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಚರ್ಚೆ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ನಮ್ಮ ಹೇಳೋ ಕರ್ತವ್ಯ ಅಂತ ಹೇಳ್ತಾ H16 ನ್ಯೂಸ್ ಅರ್ಥ ದೇಶದ ಸತ್ಯದ ಕೈಗಳಲ್ಲಿ ವಂದನೆಗಳು.